Hi everyone, welcome to the course on chemistry. In that we are discussing about states of matter, and in previous video we have studied one of the gas law, that is Boyle's law. The Boyle's law gives the quantitative relationship between pressure and volume. There it gives the mathematical expression for pressure and volume, which shows the pressure is inversely proportional to volume or volume is inversely proportional to pressure. That states volume of a fixed mass of gas is inversely proportional to pressure at constant temperature. Now in today's lecture I am going to explain about the another gas law, that is Charles law. Charles law. So this Charles law, it gives the relationship between volume and temperature. So ಇವತ್ತಿನ ವಿಡಿಯೋದಾಗ ಚಾರ್ಲ್ಸ್ ಲಾ ಬಗ್ಗೆ ಕಲಿಯೋಣ. ಚಾರ್ಲ್ಸ್ ಲಾ ವಾಲ್ಯೂಮ್ ಮತ್ತು ಟೆಂಪರೇಚರ್ ನಡುವೆ ಇರುವಂತಹ ಸಂಬಂಧವನ್ನು ಏನು ಮಾಡುತ್ತಾ ತಿಳಿಸ್ಕೊಡುತ್ತೆ. ಸೊ ವಾಟ್ ಡಸ್ ದಿಸ್ ಚಾರ್ಲ್ಸ್ ಲಾ ಸ್ಟೇಟ್ಸ್? ಏನು ಹೇಳುತ್ತೆ ಈ ಚಾರ್ಲ್ಸ್ ಲಾ? ಇಟ್ ಸ್ಟೇಟ್ಸ್ ದ್ಯಾಟ್ ದಿ ವಾಲ್ಯೂಮ್ ಆಫ್ ಎ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ is directly proportional to temperature at constant pressure. It states that volume of a fixed mass of gas is directly proportional to temperature at a constant pressure. So pressure ಇಲ್ಲಿ ಏನಿರುತ್ತಾ ಕಾನ್ಸ್ಟಂಟ್ ಇರುತ್ತಾ, and volume and temperature are variables. ಇಲ್ಲಿ ವೇರಿಯೇಬಲ್ಸ್ ಯಾವುವು? ವಾಲ್ಯೂಮ್ and temperature. That means these values will changes during the process. ಯಾವುದೇ ಒಂದು ಪ್ರೊಸೆಸ್ ನಡಿಬೇಕಾದ್ರೆ ಪ್ರೆಷರನ್ನು ನಾವು ಏನು ಮಾಡಿರ್ತೀವಿ? ಕಾನ್ಸ್ಟಂಟ್ ಆಗಿ ಇಟ್ಟಿರ್ತೀವಿ. ವಾಲ್ಯೂಮ್ ಮತ್ತು ಟೆಂಪ್ರೇಚರನ್ನು ಏನು ಮಾಡ್ತೀವಿ? ವೇರಿಯೇಷನ್ ಮಾಡ್ಕೊಂತ ಹೋಗ್ತೀವಿ. ಸೊ ಸಪೋಸ್ ಇಫ್ ಐ ವೇರಿ ದಿ ಟೆಂಪ್ರೇಚರನ್ನು ವೇರಿಯೇಷನ್ ಮಾಡಿದೆ ಅಂತ ಹೇಳಿದ್ರೆ ಅವಾಗ ವಾಲ್ಯೂಮ್ ಏನಾಗುತ್ತೆ ಅದರ ಬಗ್ಗೆ ಚಾರ್ಲ್ಸ್ ಲಾ ನಮಗೆ ಏನು ಮಾಡುತ್ತಾ? ತಿಳಿಸ್ಕೊಡುತ್ತೆ. ಸೊ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ, volume is directly proportional to temperature. ವಾಲ್ಯೂಮ್ ಅಂತ ಹೇಳಿದ್ರೆ ಗಾತ್ರ, ಟೆಂಪರೇಚರ್ ಅಂತ ಹೇಳಿದ್ರೆ ಉಷ್ಣ. ಸೊ ಆಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇಟ್ ಮೀನ್ಸ್ ದ್ಯಾಟ್ ಇಫ್ ವಿ ಇನ್ಕ್ರೀಸ್ ದಿ ಟೆಂಪರೇಚರ್ ಆಫ್ ದಿ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್, ದಿ ವಾಲ್ಯೂಮ್ ಆಫ್ ದ್ಯಾಟ್ ಗ್ಯಾಸ್ ಗೆಟ್ಸ್ ಇನ್ಕ್ರೀಸಸ್. ನಾವು ಸಪೋಸ್ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ವಾಲ್ಯೂಮ್ ಏನಾಗುತ್ತೆ? ಗ್ಯಾಸದ್ದು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಇಫ್ ಐ ಡಿಕ್ರೀಸ್ ದಿ ಟೆಂಪರೇಚರನ್ನು ಏನು ಮಾಡ್ತೀನಿ? ಕಡಿಮೆ ಮಾಡ್ತೀನಿ, ಡಿಕ್ರೀಸ್ ಮಾಡ್ತೀನಿ ಅಂತ ಹೇಳಿ ತಿಳ್ಕೊರಿ. ಅವಾಗ ವಾಲ್ಯೂಮ್ ಏನಾಗುತ್ತಾ? ಡಿಕ್ರೀಸ್ ಆಗುತ್ತಾ. ಓಕೆ, ಸೊ ಹೆನ್ಸ್ ವಿ ಐ ಸೇ ದ್ಯಾಟ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇಫ್ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ವಿಲ್ ಆಲ್ಸೋ ಇನ್ಕ್ರೀಸಸ್. If temperature decreases, volume will also gets decreases. So this is the statement of Charles law. And this temperature is measured in terms of Kelvin. Temperature ಅನ್ನು ಎದರೊಳಗೆ ಮೆಜರ್ ಮಾಡ್ತೀವಿ ನಾವು? ಕೆಲ್ವಿನ್ ಒಳಗೆ ಮೆಜರ್ ಮಾಡ್ತೀವಿ. So what is this Kelvin means? As you already know, one of the unit to express the temperature, ನೀವು ಟೆಂಪ್ರೇಚರನ್ನು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಯೂನಿಟ್ ಆಲ್ರೆಡಿ ಯೂಸ್ ಮಾಡ್ತೀರಿ. ಯಾವುದದು? ಡಿಗ್ರಿ ಸೆಲ್ಸಿಯಸ್. ಸೊ ವಾಟ್ ಈಸ್ ದಿ ಟೆಂಪ್ರೇಚರ್ ಆಫ್ ಬಾಗಲ್ಕೋಟ್? ಇಟ್ ಈಸ್ 27 ಡಿಗ್ರಿ ಸೆಲ್ಸಿಯಸ್. ಓಕೆ, ಆರ್ ವಾಟ್ ಈಸ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್? ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ವಾಟ್ ಈಸ್ ದಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್? ಇಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ದ್ರವನ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀರಿ, ನೀರಿಂದು. ಬಾಯ್ಲಿಂಗ್ ಪಾಯಿಂಟ್, ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀರಿ. ಸೊ ಈ ರೀತಿ ನಾವು ಟೆಂಪ್ರೇಚರನ್ನು ಡಿಗ್ರಿ ಸೆಲ್ಸಿಯಸ್ ಒಳಗೆ ಮೆಜರ್ ಮಾಡ್ತೀವಿ. ಓಕೆ, ಬಟ್ ದೆರ್ ಈಸ್ ಆನ್ ಅನದರ್ ಯೂನಿಟ್ ವಿಚ್ ಈಸ್ ಯೂಸ್ ಟು ಮೆಜರ್ ದಿ ಟೆಂಪ್ರೇಚರ್ ಆರ್ ಟು ಎಕ್ಸ್ಪ್ರೆಸ್ ದಿ ಟೆಂಪ್ರೇಚರ್. ನಾವು ಟೆಂಪ್ರೇಚರನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಯೂನಿಟನ್ನು ಯೂಸ್ ಮಾಡ್ತೀರಿ. ಆ ಇನ್ನೊಂದು ಯೂನಿಟ್ ಯಾವುದು? ಕೆಲ್ವಿನ್. So this Kelvin, it is the SI unit of temperature. Kelvin ಗೆ ನಾವೇನಂತ ಹೇಳ್ತೀವಿ? SI unit of temperature ಅಂತ ಹೇಳ್ತೀವಿ.
So now, what is the relationship between Kelvin and degree Celsius temperature? ಸೊ ಎರಡಕ್ಕೂ ಡಿಫರೆನ್ಸ್ ಏನು, ಯಾವ ರೀತಿ ಒಂದಕ್ಕೊಂದು ನಾವು ಏನು ಮಾಡ್ಬೋದು, ರಿಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ದಿ ಟೆಂಪ್ರೇಚರ್ ಈಸ್ 27 ಡಿಗ್ರಿ ಸೆಲ್ಸಿಯಸ್. ಈಗ ನಾನು ಟೆಂಪ್ರೇಚರ್ ಎಷ್ಟದ ಅಂತ ಹೇಳ್ತೀನಿ, 27 ಡಿಗ್ರಿ ಸೆಲ್ಸಿಯಸ್ ಅದ ಅಂತ ಹೇಳ್ತೀನಿ. ಇಫ್ ಯು ಹ್ಯಾವ್ ಟು ಟೆಲ್ ದ್ಯಾಟ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್, ಈಗ ಸಪೋಸ್ ನೀವು ಅದನ್ನು ಕೆಲ್ವಿನ್ ಒಳಗೆ ರೀಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಅವಾಗ ಟೆಂಪ್ರೇಚರ್ ಎಷ್ಟು ಅಂತ ಹೇಳಿ ರೀಪ್ರೆಸೆಂಟ್ ಮಾಡ್ತೀವಿ. ಓಕೆ, ದ್ಯಾಟ್ ಯು ಶುಡ್ ನೋ. 27 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಹೌ ಮಚ್ ಕೆಲ್ವಿನ್ ಇಟ್ ಈಸ್, ಕೆಲ್ವಿನ್ ಒಳಗೆ ಎಷ್ಟಾಗತ್ತೆ, ದ್ಯಾಟ್ ವಿ ಹ್ಯಾವ್ ಟು ರಿಲೇಟ್ ಬೈ ಆನ್ ಇಕ್ವೇಶನ್ ದಟ್ ಈಸ್ ಟೆಂಪ್ರೇಚರ್ ಇನ್ ಕೆಲ್ವಿನ್ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ plus 273.15. The temperature in Kelvin and temperature in degree Celsius can be related with this equation. That is, temperature in Kelvin is equal to temperature in degree Celsius plus 273.15. ಈ ರೀತಿ ನಾವು ಡಿಗ್ರಿ ಸೆಲ್ಸಿಯಸ್ ಮತ್ತು ಕೆಲ್ವಿನ್ ಅನ್ನು ಒಂದಕ್ಕೊಂದು ಏನು ಮಾಡ್ತೀವಿ, ರಿಲೇಟ್ ಮಾಡ್ತೀವಿ. ದೆನ್ ದಿ ಕ್ವಶನ್ ಈಸ್, how many kelvins are equal to 27 degree Celsius? 27 degree Celsius ಅಂತ ಹೇಳಿದ್ರೆ ಎಷ್ಟು ಕೆಲ್ವಿನ್ ಆಗುತ್ತೆ? ಯೂಸ್ ದಿಸ್ ರಿಲೇಷನ್ ಆ್ಯಂಡ್ ಕ್ಯಾಲ್ಕುಲೇಟ್ ದ್ಯಾಟ್ ಟೆಂಪ್ರೇಚರ್ ಇನ್ ಕೆಲ್ವಿನ್. ಇದನ್ನು ನೀವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ 27 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ. ಸೊ ಇಟ್ ಈಸ್ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್. ನಾ ಈಗ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡತ್ತೀನಿ, 27 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಈಸ್ 27 ಅದ ಪ್ಲಸ್ 273.15. ಸೊ ಹೌ ಮಚ್ ಯು ವಿಲ್ ಗೆಟ್, 27 ಪ್ಲಸ್ 273.15 is equal to 300.15 Kelvin. 300.15 Kelvin. This is the temperature in Kelvin. Okay, ನಾವು 27 ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನ್ ಒಳಗೆ ರೀಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಈ ರಿಲೇಷನ್ನ ಯೂಸ್ ಮಾಡ್ತೀರಿ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 300.15 ಕೆಲ್ವಿನ್. ಓಕೆ, ಲೆಟ್ ಅಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೋರಿ. ಫಾರ್ ಎಕ್ಸಾಂಪಲ್ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಹೌ ಮೆನಿ ಕೆಲ್ವಿನ್ಸ್? 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಎಷ್ಟು ಕೆಲ್ವಿನ್ ಆಗುತ್ತಾ? ಅಗೇನ್ ಯೂಸ್ ದಿಸ್ ರಿಲೇಷನ್, ಮತ್ತೆ ಈ ಫಾರ್ಮುಲಾನ ಯೂಸ್ ಮಾಡಿರಿ. ಏನು ಸಿಗುತ್ತೆ ನಮಗೆ? ಟೆಂಪ್ರೇಚರ್ ಇನ್ ಕೆಲ್ವಿನ್ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್. ಎಷ್ಟು ತೊಗೊಂಡಿನಿ ಈ ಸಲ? 100 ಡಿಗ್ರಿ ಸೆಲ್ಸಿಯಸ್. ಸೊ ಸಬ್ಸ್ಟಿಟ್ಯೂಟ್ ದ್ಯಾಟ್ 100 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. 273.15. How much it gives? It gives 373.15 Kelvin. So 100 degree Celsius is equal to 373.15 Kelvin. So that is the temperature in Kelvin. Let us consider 0 degree Celsius. 0 degree Celsius is equal to how many kelvins? 0 degree is equal to 0. It is temperature in degree Celsius. So 0 plus 273.15 Kelvin. That is equal to how much? It is equal to 273.15 Kelvin. So 0 degree Celsius temperature is equal to 273.15 Kelvin. That can be determined with the help of this relation. That is T is equal to temperature in degree Celsius plus 273.15. Now can I take the minus 1 degree or minus 2 degree Celsius? Yes, of course we can consider even minus degree Celsius also. For example, minus 100 degree Celsius. If I want to calculate minus 100 degree Celsius, how to convert that into Kelvin? ಕೆಲ್ವಿನ್ ಒಳಗೆ ಏನು ಮಾಡಬೇಕು? ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ? ಅಗೇನ್ ದಿ ಫಾರ್ಮುಲಾ ಇಸ್ ಸೇಮ್. ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು? ಇದನ್ನೇ ಯೂಸ್ ಮಾಡಬೇಕು.
ಎಷ್ಟಾಗತ್ತಾ? ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಹೌ ಮಚ್? -100 ಡಿಗ್ರಿ ಸೆಲ್ಸಿಯಸ್. ಸೊ ಇಟ್ ಈಸ್ ಈಕ್ವಲ್ ಟು -100 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. So just substitute the value in this equation, you will get the answer. ಈ ಇಕ್ವೇಷನ್ ಒಳಗೆ ನೀವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರ ಅವಾಗ ನಿಮಗೆ ಏನು ಸಿಗುತ್ತಾ? ವ್ಯಾಲ್ಯೂ ಸಿಗುತ್ತಾ. ಸೊ ಎಷ್ಟು ಸಿಗತ್ರಿ? -100 ಪ್ಲಸ್ 273.15. ಸೊ ನಿಮಗೆ ಎಷ್ಟು ಸಿಗತ್ರಿ? ಇಟ್ ಈಸ್ 173.15 Kelvin. So temperature in Kelvin, okay, that is equal to 173.15 Kelvin. That is nothing but -100 degrees Celsius. Consider another one, that is -273.15 degrees Celsius. ಈಗ ಏನು ತಗೋರಿ, -273.15 ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ? ಸೊ ಟೆಂಪ್ರೇಚರ್ ಇನ್ ಕೆಲ್ವಿನ್ ಇಸ್ ಈಕ್ವಲ್ ಟು -273.15 ಪ್ಲಸ್ 273.15. ಓಕೆ, ಸೊ -273.15 plus 273.15, they get cancels and you will get 0 Kelvin. ನಿಮಗೆ ಎಷ್ಟು ಸಿಗುತ್ತಾ? 0 Kelvin ಸಿಗುತ್ತಾ. ಓಕೆ, ಸೊ -273.15 degree Celsius is equal to 0 Kelvin. So this temperature is said to be absolute temperature. ಇದಕ್ಕೆ ನಾವೇನಂತ ಹೇಳ್ತೀವಿ? ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಓಕೆ, ದಿ 0 Kelvin is equal to absolute temperature. Now here can I take -275 degree Celsius? Okay, for example, if I take -275 degree Celsius, -275.15 degree Celsius, can I convert this into Kelvin? ಇದನ್ನ ನಾನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಬೋದಾ? ಜಸ್ಟ್ ಯೂಸ್ ದಿ ಫಾರ್ಮುಲಾ ಯೂಸ್ ಮಾಡ್ರಿ. ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ ಹೌ ಮಚ್? -275.15 ಪ್ಲಸ್ ಇದು ಎಷ್ಟಿದೆ ರೀ? 273.15. ಓಕೆ, ನೌ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ -2 Kelvin. ನಿಮಗೆ ಎಷ್ಟು ಸಿಗತ್ರಿ? -2 Kelvin ಸಿಗತ್ತಾ. ಓಕೆ, ನೌ is it possible to express the temperature in a negative sign while using the Kelvin? ಈಗ ನಾವು ಕೆಲ್ವಿನ್ ಒಳಗೆ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಟೆಂಪ್ರೇಚರನ್ನು ಮೈನಸ್ ಒಳಗೆ ರೀಪ್ರೆಸೆಂಟ್ ಮಾಡಬಹುದು, ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಇಂಡಿಕೇಟೆಡ್ ದಿ ಟೆಂಪ್ರೇಚರ್ ಇನ್ ಮೈನಸ್ ಸೈನ್ ವೈಲ್ ಯೂಸಿಂಗ್ ಡಿಗ್ರಿ ಸೆಲ್ಸಿಯಸ್. ನೀವು ಡಿಗ್ರಿ ಸೆಲ್ಸಿಯಸ್ ಯೂನಿಟನ್ನು ಯೂಸ್ ಮಾಡಬೇಕಾದ್ರೆ ಅವಾಗ ಏನು ಯೂಸ್ ಮಾಡಿರಿ? ಮೈನಸ್ ಸೈನನ್ನು ಯೂಸ್ ಮಾಡಿರಿ. ಓಕೆ, -100 ಡಿಗ್ರಿ ಸೆಲ್ಸಿಯಸ್, -200 ಡಿಗ್ರಿ ಸೆಲ್ಸಿಯಸ್, -273.15 ಡಿಗ್ರಿ ಸೆಲ್ಸಿಯಸ್, ಆ ರೀತಿ ರೀಪ್ರೆಸೆಂಟ್ ಮಾಡಿವಿ. ಈಗ ನಾವು ಅದೇ ರೀತಿ ಕೆಲ್ವಿನನ್ನು -2 Kelvin, -3 Kelvin, -4, -5 ಈ ರೀತಿ ಕೆಲ್ವಿನನ್ನು ಮೈನಸ್ ಸೈನ್ ಒಳಗೆ ರೀಪ್ರೆಸೆಂಟ್ ಮಾಡಬಹುದೋ ಇಲ್ಲೋ? that we need to know. And when we represent the temperature in a minus sign while using the unit Kelvin, then it is absolutely wrong. ನಾವೇನಾದರೂ ಕೆಲ್ವಿನನ್ನು ಮೈನಸ್ ಒಳಗೆ ರೀಪ್ರೆಸೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಏನಾಗತ್ರಿ? ತಪ್ಪಾಗತ್ತಾ? ಬಿಕಾಸ್ we cannot reduce the temperature of any substance below 0 Kelvin. 0 Kelvinಕಿನ ಯಾವುದೋ ಒಂದು ಸಬ್ಸ್ಟೆನ್ಸ್ದ ಟೆಂಪ್ರೇಚರನ್ನು ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ? ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ದಟ್ ಈಸ್ ದಿ ಅಬ್ಸಲ್ಯೂಟ್ ಟೆಂಪ್ರೇಚರ್. ದ್ಯಾಟ್ ಮೀನ್ಸ್ ವಿ ಕೆನಾಟ್ ರೆಡ್ಯೂಸ್ ದ್ಯಾಟ್ ವ್ಯಾಲ್ಯೂ ಫರ್ದರ್. ಓಕೆ, ಯಾವುದೋ ಅದು ಒಂದು ವ್ಯಾಲ್ಯೂನ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ? ಮೈನಸ್ ಒಳಗೆ ರೀಪ್ರೆಸೆಂಟ್ ಮಾಡಕ್ಕೆ ಬರೋದಿಲ್ಲ. ಓಕೆ, ಆ್ಯಂಡ್ ಹೆನ್ಸ್ ಇಟ್ ಈಸ್ ಸೇಡ್ ಟು ಬಿ ಅಬ್ಸಲ್ಯೂಟ್ ಟೆಂಪ್ರೇಚರ್. ಅದಕ್ಕೆ
ನಾವು ಅದನ್ನು ಏನಂತ ಹೇಳ್ತೀವಿ, ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. 0 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಬಿಕಾಸ್ ವಿ ಕ್ಯಾನ್ ಡಿಕ್ರೀಸ್ ದಿ ಟೆಂಪ್ರೇಚರ್ ಫರ್ದರ್. ನಾವು 0 ಡಿಗ್ರಿ ಸೆಲ್ಸಿಯಸ್ಸನ್ನು ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳಿ ಕರೆಯುವುದಿಲ್ಲ. ಯಾಕೆ ಕರೆಯುವುದಿಲ್ಲ? ಬಿಕಾಸ್ ಅದನ್ನು ನಾವು ಮತ್ತೆ ಏನು ಮಾಡಬಹುದು, ಡಿಕ್ರೀಸ್ ಮಾಡ್ತಾ ಹೋಗ್ಬೋದು. -1 ಡಿಗ್ರಿ, -2 ಡಿಗ್ರಿ, -3 ಡಿಗ್ರಿ ಅಂತ ಹೇಳಿ ಡಿಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಬಟ್ ಕೆಲ್ವಿನನ್ನು ಮೈನಸ್ ಒಳಗೆ ತೊಗೊಳಿಕ್ಕೆ ಬರೋದಿಲ್ಲ. ಲಾಸ್ಟ್ ನಾವು ಎಲ್ಲಿವರೆಗೂ ರೀಪ್ರೆಸೆಂಟ್ ಮಾಡ್ಬೋದು, 0 ಕೆಲ್ವಿನ್ವರೆಗೂ ರೀಪ್ರೆಸೆಂಟ್ ಮಾಡಬಹುದು. ಅದಕ್ಕೆ ಇದಕ್ಕೆ ಏನಂತ ಹೇಳ್ತೀವಿ, ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಅಗೇನ್ ದಿ ಕ್ವಶನ್ ಕಮ್ಸ್ ಇನ್ ಯುವರ್ ಮೈಂಡ್ ದ್ಯಾಟ್ why we can't reduce the temperature below 0 Kelvin. ನಾವು ಟೆಂಪ್ರೇಚರನ್ನು ಯಾಕೆ 0 ಕೆಲ್ವಿನ್ ಕೆಳಗೆ ಡಿಕ್ರೀಸ್ ಮಾಡೋಕ್ಕೆ ಬರೋದಿಲ್ಲ, ಕಡಿಮೆ ಮಾಡೋಕ್ಕೆ ಬರೋದಿಲ್ಲ? ಆ್ಯಸ್ ವಿ ಹ್ಯಾವ್ ಡಿಕ್ರೀಸ್ಡ್ ದಿ ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಕಡಿಮೆ ಮಾಡಿದ್ವಿ, ಬಟ್ ಕೆಲ್ವಿನ್ ಇದ್ದಾಗ ಕಡಿಮೆ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ? ಆ್ಯಂಡ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ದಿ ಹೆಲ್ಪ್ ಆಫ್ ಚಾರ್ಲ್ಸ್ ಲಾ. ಯಾಕೆ ಬರುವುದಿಲ್ಲ ಅಂತ ಹೇಳಿ ಯಾರು ಎಕ್ಸ್ಪ್ಲೇನ್ ಮಾಡಿದರು? ಚಾರ್ಲ್ಸ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ, ಎಕ್ಸ್ಪ್ಲೇನ್ ಮಾಡಿದ. ಬೈ ಯೂಸಿಂಗ್ ಈಸ್ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ವೈ ವಿ ಕೆನಾಟ್ ಫರ್ದರ್ ಡಿಕ್ರೀಸ್ ದಿ ಟೆಂಪ್ರೇಚರ್ ಬಿಲೋ 0 ಕೆಲ್ವಿನ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಸಿ ದಿಸ್ ಗ್ರಾಫ್. ಈ ಗ್ರಾಫನ್ನು ನೋಡ್ಕೊರಿ. Okay, so when you observe this graph, it is plotted volume against temperature. So ಈ ಗ್ರಾಫನ್ನು ನೋಡಿದಾಗ ಅಲಾಂಗ್ y axis ನಾ ಏನು ತಗೊಂಡಿನಿ, ವಾಲ್ಯೂಮನ್ನು ತಗೊಂಡಿನಿ. ಅಲಾಂಗ್ x axis I have taken the temperature and that temperature is expressed in degree Celsius. ಆ ಟೆಂಪ್ರೇಚರ್ನ ಎದರೊಳಗೆ ಎಕ್ಸ್ಪ್ರೆಸ್ ಮಾಡೀನಿ, ಡಿಗ್ರಿ ಸೆಲ್ಸಿಯಸ್ ಒಳಗೆ ಎಕ್ಸ್ಪ್ರೆಸ್ ಮಾಡೀನಿ. ಸೊ ದಿಸ್ ಇಂಡಿಕೇಟ್ಸ್ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್. 1 ಲೀಟರ್, 2 ಲೀಟರ್, 3 ಲೀಟರ್, 4 ಲೀಟರ್, 5 ಲೀಟರ್. ಲೈಕ್ ದ್ಯಾಟ್ ಐ ಹ್ಯಾವ್ ಎಕ್ಸ್ಪ್ರೆಸ್ ದಿ ವಾಲ್ಯೂಮ್. ಆ್ಯಂಡ್ ಟೆಂಪ್ರೇಚರ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ 0 ಡಿಗ್ರಿ, 50 ಡಿಗ್ರಿ, 100 ಡಿಗ್ರಿ ಸೆಲ್ಸಿಯಸ್, -50 ಡಿಗ್ರಿ, -100, -150, -250, -300 degrees Celsius. So this is x-axis and it is positive coordinate and it is negative coordinate. Now if I consider an object, ಈಗ ಯಾವುದೋ ಒಂದು ಆಬ್ಜೆಕ್ಟನ್ನು ಏನು ಮಾಡ್ತೀನಿ, ತಗೊತೀನಿ. and that object has volume around about 3 liters. ವಾಲ್ಯೂಮ್ ಏನದ ಅಂತ ಹೇಳಿ ತಿಳ್ಕೊರಿ, ಆ ಆಬ್ಜೆಕ್ಟ್ದ 3 ಲೀಟರ್ಸ್ ಅದ ಅಂತ ಹೇಳಿ ತಿಳ್ಕೊರಿ. ಅಟ್ ವಾಟ್ ಟೆಂಪ್ರೇಚರ್? ಆಟ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ಸಿಗೆ ವಾಲ್ಯೂಮ್ ಎಷ್ಟದ? 3 ಲೀಟರ್ಸ್. ಓಕೆ, ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಂಡಿನಿ, ಆ ಆಬ್ಜೆಕ್ಟನ್ನು ಎಷ್ಟು ಟೆಂಪ್ರೇಚರ್ವರೆಗೂ ಕೂಲ್ ಮಾಡೀನಿ? 0 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಲ್ ಮಾಡೀನಿ. ಆ್ಯಂಡ್ at that temperature volume is 3 liter. ಅವಾಗ ಅದರದ್ದು ಗಾತ್ರ ವಾಲ್ಯೂಮ್ ಎಷ್ಟಿರುತ್ತಾ? 3 ಲೀಟರ್ಸ್ ಇರುತ್ತಾ ಅಂತ ಹೇಳಿ ತಿಳ್ಕೊರಿ. ನಾವು ಐ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್ ದಿ ಟೆಂಪ್ರೇಚರ್. ಟೆಂಪ್ರೇಚರನ್ನು ಏನು ಮಾಡ್ಕೊತ ಹೋಗ್ತೀನಿ? ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀನಿ. ಇನ್ಕ್ರೀಸ್ ಮಾಡಿದಂಗ ವಾಲ್ಯೂಮ್ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಸೊ ಆ್ಯಸ್ ಐ ಇನ್ಕ್ರೀಸ್ ದಿ ಟೆಂಪ್ರೇಚರ್ ಆಫ್ ದಿಸ್ ಆಬ್ಜೆಕ್ಟ್, what happens to its volume? According to Charles' law, as volume increases, temperature also increases. As temperature increases, volume also increases. Both are directly proportional to each other. ಎರಡು ಒಂದಕ್ಕೊಂದು ಏನದಾವು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವು. ಒಂದು ಹೆಚ್ಚಾಯಿತು ಅಂತ ಹೇಳಿದ್ರೆ ಇನ್ನೊಂದೂ ಏನಾಗುತ್ತೆ ರೀ? ಹೆಚ್ಚಾಗತ್ತೆ. ಸೊ ಐ ವಿಲ್ ಇನ್ಕ್ರೀಸ್ ದಿ ಟೆಂಪ್ರೇಚರ್ ಟು 50 ಡಿಗ್ರಿ ಸೆಲ್ಸಿಯಸ್. ಟೆಂಪ್ರೇಚರನ್ನು 0 ಡಿಗ್ರಿದಿಂದ 50 ಡಿಗ್ರಿ ಸೆಲ್ಸಿಯಸ್ಸಿಗೆ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್ನು ಏನಾಗುತ್ತಾ? ಇನ್ಕ್ರೀಸ್ ಆಗುತ್ತೆ. ಮೀನ್ಸ್ ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. ಸೊ ವಾಲ್ಯೂಮ್ ಸ್ಲೈಟ್ಲಿ ಇನ್ಕ್ರೀಸಸ್. ಅಗೇನ್ ಐ ವಿಲ್ ಇನ್ಕ್ರೀಸ್ ದಿ ಟೆಂಪ್ರೇಚರ್ ಟು 100 ಡಿಗ್ರಿ ಸೆಲ್ಸಿಯಸ್.
ಟೆಂಪ್ರೇಚರನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಇನ್ಕ್ರೀಸ್ ಮಾಡ್ತೀನಿ. ಅಗೇನ್ ವಾಲ್ಯೂಮ್ ಗೆಟ್ಸ್ ಇನ್ಕ್ರೀಸಸ್. ವಾಲ್ಯೂಮ್ ಮತ್ತೆ ಏನಾಗುತ್ತಾ, ಹೆಚ್ಚಾಗತ್ತೆ. ಸೊ ಆಸ್ ಯು ಇನ್ಕ್ರೀಸ್ ದಿ ಟೆಂಪ್ರೇಚರ್, ವಾಲ್ಯೂಮ್ ಗೋ ಆನ್ ಇನ್ಕ್ರೀಸಸ್. ವಾಲ್ಯೂಮ್ ಏನಾಗ್ಕೊಂತ ಹೋಗುತ್ತಾ, ಹೆಚ್ಚಾಗ್ಕೊಂತ ಹೋಗುತ್ತಾ. ಓಕೆ, ನೌ ಐ ವಿಲ್ ಅಗೇನ್ ಸ್ಟಾರ್ಟ್ ಟು ಡಿಕ್ರೀಸ್ ದಿ ಟೆಂಪ್ರೇಚರ್. ಟೆಂಪ್ರೇಚರನ್ನು ಏನು ಮಾಡ್ಕೊತ ಹೋಗ್ತೀನಿ, ಡಿಕ್ರೀಸ್ ಮಾಡ್ಕೊತ ಹೋಗ್ತೀನಿ, ಕಡಿಮೆ ಮಾಡ್ತಾ ಹೋಗ್ತೀನಿ. ಸೊ ಆಸ್ ಐ ಡಿಕ್ರೀಸ್ ದಿ ಟೆಂಪ್ರೇಚರ್, ವಾಲ್ಯೂಮ್ ಗೋ ಆನ್ ಡಿಕ್ರೀಸಸ್. ವಾಲ್ಯೂಮ್ ಮತ್ತೆ ಏನಾಗ್ಕೊಂತ ಹೋಗುತ್ತಾ, ಡಿಕ್ರೀಸ್ ಆಗ್ಕೊಂತ ಹೋಗುತ್ತೆ, ಕಡಿಮೆ ಆಗ್ಕೊಂತ ಹೋಗುತ್ತಾ. ಓಕೆ, ಟೆಂಪ್ರೇಚರ್ ಕಡಿಮೆ ಮಾಡಿದಂಗೆ. ದೆನ್ ಐ ವಿಲ್ ಡಿಕ್ರೀಸ್ ದಿ ಟೆಂಪ್ರೇಚರ್ ಟು -50 ಡಿಗ್ರಿ ಸೆಲ್ಸಿಯಸ್. -50 ಡಿಗ್ರಿ ಸೆಲ್ಸಿಯಸ್ಸಿಗೆ ಟೆಂಪ್ರೇಚರನ್ನು ಏನು ಮಾಡ್ತೀನಿ, ಡಿಕ್ರೀಸ್ ಮಾಡ್ತೀನಿ. ಆ್ಯಂಡ್ ವಾಲ್ಯೂಮ್ ಆಲ್ಸೋ ಗೆಟ್ಸ್ ಡಿಕ್ರೀಸಸ್. ವಾಲ್ಯೂಮ್ನ ಏನಾಗುತ್ತಾ, ಡಿಕ್ರೀಸ್ ಆಗುತ್ತೆ. ಅಗೇನ್ ಐ ಡಿಕ್ರೀಸಸ್ ಟು -100 ಡಿಗ್ರಿ ಸೆಲ್ಸಿಯಸ್. -100 ಡಿಗ್ರಿ ಸೆಲ್ಸಿಯಸ್ಸಿಗೆ ಡಿಕ್ರೀಸ್ ಮಾಡ್ತೀನಿ, ವಾಲ್ಯೂಮ್ ಮತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಆಸ್ ಐ ಗೋ ಆನ್ ಡಿಕ್ರೀಸಿಂಗ್ ದಿ ಟೆಂಪ್ರೇಚರ್, ದಿ ವಾಲ್ಯೂಮ್ ವಿಲ್ ಆಲ್ಸೋ ಗೋ ಆನ್ ಡಿಕ್ರೀಸಸ್ and it becomes 0 at -273.15 degree Celsius. So as I decrease the temperature, the volume go on decreases. ನಾ ಟೆಂಪ್ರೇಚರನ್ನು ಕಡಿಮೆ ಮಾಡ್ತಾ ಹೋದಂಗೆ ವಾಲ್ಯೂಮ್ನು ಏನು ಹಾಕ್ಕೊಂತ ಹೋಗುತ್ತಾ, ಕಡಿಮೆ ಆಗ್ತಾ ಹೋಗುತ್ತಾ. ಆ್ಯಂಡ್ ಇಟ್ ಬಿಕಮ್ಸ್ 0 at -273.15 ಡಿಗ್ರಿ ಸೆಲ್ಸಿಯಸ್. ಈ ಟೆಂಪ್ರೇಚರಿಗೆ ಅದರದ್ದು ವಾಲ್ಯೂಮ್ ಏನಾಗ್ಬಿಡುತ್ತಾ, 0 ಆಗಿಬಿಡುತ್ತೆ. ಓಕೆ, ನೌ ಈಸ್ ಇಟ್ ಪಾಸಿಬಲ್ ಟು ಡಿಕ್ರೀಸ್ ದಿ ಟೆಂಪ್ರೇಚರ್ ಬಿಲೋ 273.15 ಡಿಗ್ರಿ ಸೆಲ್ಸಿಯಸ್? ನಾನು ಈಗ ಈ ಟೆಂಪ್ರೇಚರನ್ನು ಇನ್ನೂ ಕಡಿಮೆ ಮಾಡಬಹುದಾ ಫಾರ್ ದಿಸ್ ಸಬ್ಸ್ಟೆನ್ಸ್? ಈಗ ತಗೊಂಡಂಥ ಸಬ್ಸ್ಟೆನ್ಸದ್ದು ಟೆಂಪ್ರೇಚರನ್ನು ಈ -273.15ಕಿನ ಕಡಿಮೆ ಮಾಡಬಹುದಾ? If you observe this graph, you can say that it is impossible to decrease the temperature of this particular substance below -273.15 degree Celsius. ಈ ಗ್ರಾಫ್ ನೋಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಟೆಂಪ್ರೇಚರನ್ನು ನಾನು ಬಿಲೋ -273.15 ಡಿಗ್ರಿ ಸೆಲ್ಸಿಯಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ವಾಲ್ಯೂಮ್ ಏನಿರುತ್ತೆ, ಗಾತ್ರ 0 ಇರುತ್ತೆ. 0 ಮೀನ್ಸ್ ದೇರ್ ಈಸ್ ನೋ ವಾಲ್ಯೂಮ್. ಆ ಒಂದು ಆಬ್ಜೆಕ್ಟಿಗೆ ವಾಲ್ಯೂಮೇ ಇರೋದಿಲ್ಲ, ಗಾತ್ರನೇ ಇರೋದಿಲ್ಲ. ಸೊ ಇಫ್ ದಟ್ ಆಬ್ಜೆಕ್ಟ್ ಹ್ಯಾಸ್ 0 ವಾಲ್ಯೂಮ್, ದಟ್ ಮೀನ್ಸ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಆ ವಾಲ್ಯೂಮ್ ಇತ್ತು ಅಂತ ಹೇಳಿದ್ರೆ ನೀವು ಟೆಂಪ್ರೇಚರನ್ನು ಏನು ಮಾಡ್ಬೋದು, ಕಡಿಮೆ ಮಾಡಬಹುದು. ಈಗ ಆ ಆಬ್ಜೆಕ್ಟೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಅದರದ್ದು ಟೆಂಪ್ರೇಚರನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ, ಡಿಕ್ರೀಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಬಿಕಾಸ್ ದೆರ್ ಈಸ್ ನೋ ವಾಲ್ಯೂಮ್, ದೆರ್ ಈಸ್ ನೋ ಮ್ಯಾಟರ್. ಎಲ್ಲಿ ವಾಲ್ಯೂಮ್ ಇರಲಿಲ್ಲ ಅಂತ ಹೇಳಿದ್ರೆ ಮ್ಯಾಟರೇ ಇರೋದಿಲ್ಲ. ನೀವು ಏನನ್ನು ಕೂಲ್ ಮಾಡ್ತೀರಿ? ಕೂಲ್ ಮಾಡಬೇಕಂತ ಹೇಳಿದ್ರೆ ಆಬ್ಜೆಕ್ಟ್ ಇರಬೇಕು. ಆ ಆಬ್ಜೆಕ್ಟೇ ಇಲ್ಲ ಅಂತ ಹೇಳಿದ ಮೇಲೆ ಕೂಲ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ್ಯಂಡ್ ಹೆನ್ಸ್ -273.15 ಡಿಗ್ರಿ ಸೆಲ್ಸಿಯಸ್ ಇಸ್ ದಿ ಅಬ್ಸಲ್ಯೂಟ್ ಟೆಂಪ್ರೇಚರ್. ಈ ಟೆಂಪ್ರೇಚರ್ಗೆ ನಾವೇನಂತ ಹೇಳ್ತೀವಿ, ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ರಮ್ ದಿಸ್ ಟೆಂಪ್ರೇಚರ್ ವಿ ವಿಲ್ ಸ್ಟಾರ್ಟ್ ದಿ ಕೆಲ್ವಿನ್ ಸ್ಕೇಲ್. ಈ ಟೆಂಪ್ರೇಚರ್ದಿಂದ ನಾವು ಏನು ಮಾಡ್ತೀವಿ, ಕೆಲ್ವಿನ್ ಸ್ಕೇಲನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಸೆಡ್ ಟು ಬಿ 0 ಕೆಲ್ವಿನ್. ದೆನ್ ಇಟ್ ಗೋಸ್ 1 Kelvin, 2 Kelvin, 3 Kelvin, it go on increases. Okay, and hence it is impossible to take the -1 Kelvin, -1, -2 ಅಂತ ಹೇಳಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಟೆಂಪ್ರೇಚರಿಗೆ ವಾಲ್ಯೂಮ್ ಏನಾಗಿರುತ್ತಾ, 0 ಆಗಿರುತ್ತಾ. ಓಕೆ, ಸೊ ದಿಸ್ ಈಸ್ ವೈ ಇಟ್ ಈಸ್ ನೋನ್ ಆಸ್, that is 0 Kelvin is known as absolute temperature. And that can be explained with the help of Charles' law, which states that as temperature increases, volume also gets increases. As temperature decreases, volume will also gets decreases. Okay, so now
let us consider the statement of Charles' law, that is V is directly proportional to T. Volume is directly proportional to temperature. Now remove this proportionality sign and take one constant, and it is K, and it becomes T. So K is a constant which is known as proportionality constant. K ಏನಂತ ಹೇಳ್ತೀವಿ? Proportionality constant ಅಂತ ಹೇಳ್ತೀವಿ. Okay? So proportionality constant. It is the mathematical expression for Charles' law. ಚಾರ್ಲ್ಸ್ ಲಾನ ಮ್ಯಾಥಮೆಟಿಕಲಿ ಇಕ್ವೇಷನ್ ಫಾರ್ಮ್ ಒಳಗೆ ಯಾವ ರೀತಿ ರಿಪ್ರೆಸೆಂಟ್ ಮಾಡಬಹುದು? ವಿ ಈಸ್ ಈಕ್ವಲ್ ಟು ಕೆ ಟಿ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಎ ಸಿಸ್ಟಮ್. ಯಾವುದೋ ಒಂದು ಸಿಸ್ಟಮ್ ತಗೋರಿ. ಓಕೆ, ಆ್ಯಂಡ್ ದೇರ್ ಐ ಹ್ಯಾವ್ ಫಿಲ್ಡ್ ಸಮ್ ಗ್ಯಾಸ್. ಈ ಕಂಟೈನರ್ ಒಳಗೆ ನಾ ಏನು ತೊಗೊಂಡಿನಿ? ಗ್ಯಾಸ್ ತೊಗೊಂಡಿನಿ ಅಂತ ಹೇಳಿ ತಿಳ್ಕೊರಿ. ಆ್ಯಂಡ್ ಇಟ್ಸ್ ವಾಲ್ಯೂಮ್ ಈಸ್ V1. ಈ ಗ್ಯಾಸದ ವಾಲ್ಯೂಮ್ ಎಷ್ಟದ? V1 ಅದ, which is maintained at a temperature T1. ಇದರ ಟೆಂಪ್ರೇಚರನ್ನು ಎಷ್ಟಕ್ಕೆ ಮೇಂಟೈನ್ ಮಾಡೀವಿ? T1 ಅಂತ ಹೇಳಿ ಮೇಂಟೈನ್ ಮಾಡೀವಿ. ಆ್ಯಂಡ್ ಚಾರ್ಲ್ಸ್ ಲಾ ಕ್ಯಾನ್ ಬಿ ರಿಟರ್ನ್ ಆಸ್ V1 ಈಸ್ ಈಕ್ವಲ್ ಟು KT1. ಈ ಒಂದು ಸಿಸ್ಟಮಿಗೆ ಚಾರ್ಲ್ಸ್ ಲಾ ಯಾವ ರೀತಿ ಬರೀಬಹುದು? V1 ಈಸ್ ಈಕ್ವಲ್ ಟು K ಇಂಟು T1, ಬಿಕಾಸ್ ಹಿಯರ್ ವಾಲ್ಯೂಮ್ ಈಸ್ V1 and temperature is T1. Okay, now I will increase the temperature of this gas. ಈ ಗ್ಯಾಸದ ಟೆಂಪ್ರೇಚರನ್ನು ನಾನು ಏನು ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತೀನಿ. ಆಸ್ ಯು ನೋ, ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ವಾಲ್ಯೂಮ್ ವಿಲ್ ಆಲ್ಸೋ ಇನ್ಕ್ರೀಸಸ್. ಟೆಂಪ್ರೇಚರ್ ಹೆಚ್ಚು ಮಾಡಿದ್ರೆ ವಾಲ್ಯೂಮ್ನು ಏನಾಗುತ್ತಾ? ಹೆಚ್ಚಾಗುತ್ತೆ. ಆ್ಯಂಡ್ ಹೆನ್ಸ್ ಇಟ್ಸ್ ವಾಲ್ಯೂಮ್ ಗೆಟ್ಸ್ ಇನ್ಕ್ರೀಸಸ್ ಆ್ಯಂಡ್ ದ್ಯಾಟ್ ವಾಲ್ಯೂಮ್ ಈಸ್ ಸೆಡ್ ಟು ಬಿ V2. ಆ ವಾಲ್ಯೂಮಿಗೆ ನಾವೇನಂತ ತಗೊಳ್ಳೋಣ? V2 ಅಂತ ಹೇಳಿ ತಗೊಳ್ಳೋಣ. ಆ್ಯಂಡ್ ಟೆಂಪ್ರೇಚರ್ ಈಸ್ T2. ಟೆಂಪ್ರೇಚರ್ ಎಷ್ಟು ಅಂತ ತಗೊಳ್ಳೋಣ? T2 ಅಂತ ಹೇಳಿ ತಗೊಳ್ಳೋಣ. ದೆನ್ ವಾಟ್ ಈಸ್ ದಿ ಇಕ್ವೇಷನ್ ಫಾರ್ ದಿಸ್ ಸಿಸ್ಟಮ್? ದಟ್ ಈಸ್ ಗಿವನ್ ಆಸ್ V2 ಈಸ್ ಈಕ್ವಲ್ ಟು K ಇಂಟು T2. ಸೊ V1 ಈಸ್ ಈಕ್ವಲ್ ಟು KT1, V2 ಈಸ್ ಈಕ್ವಲ್ ಟು KT2. ನಾವು ಸಿಂಪ್ಲಿಫೈ ದಿಸ್. ವಾಟ್ ಯು ವಿಲ್ ಗೆಟ್? ಇಕ್ವೇಟ್ ದೀಸ್ ಟು ಇಕ್ವೇಷನ್ಸ್. ಎರಡು ಇಕ್ವೇಷನ್ಸನ್ನು ಏನು ಮಾಡಿರಿ? ಇಕ್ವೇಟ್ ಮಾಡಿರಿ. ಎರಡು ಈಕ್ವಲ್ ಅಂತ ಹೇಳಿ ಇಕ್ವೇಟ್ ಮಾಡಿ. ಸೊ ವಾಟ್ ಯು ವಿಲ್ ಗೆಟ್? V1 ಈಸ್ ಈಕ್ವಲ್ ಟು KT1, V2 ಈಸ್ ಈಕ್ವಲ್ ಟು KT2. ಓಕೆ, ಸೊ ಜಸ್ಟ್ ಬ್ರಿಂಗ್ ದಿಸ್ T1 at the denominator. What it becomes? V1 by T1 is equal to K, and V2 by T2 is equal to K. Now let us consider this one as equation 1 and this one as equation 2. On equating these two, you will get V1 by T1 is equal to V2 by T2. This is the mathematical expression for a Charles law which is applicable to the system whose volume and temperature gets changes. ಈಗ ನಾವು ವಾಲ್ಯೂಮ್ ಮತ್ತು ಟೆಂಪ್ರೇಚರನ್ನು ಚೇಂಜ್ ಮಾಡಿದಾಗ ಯಾವುದೇ ಒಂದು ಸಿಸ್ಟಮ್ ಅದ, ಅವಾಗ ಚಾರ್ಲ್ಸ್ ಲಾನ ಯಾವ ರೀತಿ ರಿಪ್ರೆಸೆಂಟ್ ಮಾಡಬಹುದು? V1 by T1 is equal to V2 by T2, because here V1 by T1 is equal to K and K is equal to V2 by T2. So in place of K I have filled V2 by T2. So this is about the Charles law. And this Charles law will find many applications, and one of the such application is hot air balloons. ಒಂದು ಅಪ್ಲಿಕೇಶನ್ ಏನು ಅಂತ ಹೇಳಿದ್ರೆ ವರ್ಕಿಂಗ್ ಆಫ್ ಹಾಟ್ ಏರ್ ಬಲೂನ್ಸ್. ಓಕೆ, ಯು ಮೇ ಅಬ್ಸರ್ವ್ ದಿ ಹಾಟ್ ಏರ್ ಬಲೂನ್ಸ್. ದ್ಯಾಟ್ ಹಾಟ್ ಏರ್ ಬಲೂನ್ಸ್ ಮೇನ್ಲಿ ವರ್ಕ್ಸ್ ಆನ್ ಚಾರ್ಲ್ಸ್ ಲಾ. ಆ ಹಾಟ್ ಏರ್ ಬಲೂನ್ಸ್ ಯಾವ ಲಾ ಮೇಲೆ ವರ್ಕ್ ಆಗ್ತಾವು? ಚಾರ್ಲ್ಸ್ ಲಾ ಮೇಲೆ ವರ್ಕ್ ಆಗ್ತಾವೆ. ಆ್ಯಂಡ್ ಆಲ್ಸೋ ಇನ್ ಸಮ್ಮರ್ ಡೇಸ್ ಯು ಮೇ ಹ್ಯಾವ್ ಅಬ್ಸರ್ವ್ಡ್ ದಿ ಬಸ್ಟಿಂಗ್ ಆಫ್ ಟೈರ್ಸ್. ಸಮ್ಮರ್ ಡೇಸ್ದಾಗ, ಬೇಸಿಗೆ ಕಾಲದಾಗ ನೀವು ಏನು ನೋಡಿರಬಹುದು? ಟೈರ್ಸ್ ಬ್ಲಾಸ್ಟ್ ಆಗುವುದು ನೋಡ್ತಿರಬಹುದು. ಇಟ್ ಈಸ್ ಬಿಕಾಸ್ ವೆನ್ ದಿ ಟೆಂಪ್ರೇಚರ್ ಇನ್ಕ್ರೀಸಸ್,
ಈಗ ನೀವು ಸಮ್ಮರ್ ಡೇಸ್ದಾಗ ಬಿಸಿಲು ಹೆಚ್ಚಿರುತ್ತೆ, ಅವಾಗ ಟೆಂಪ್ರೇಚರ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಆಸ್ ಅ ಟೆಂಪ್ರೇಚರ್ ಇನ್ಕ್ರೀಸಸ್, ದಿ ಗ್ಯಾಸ್ ವಿಚ್ ಈಸ್ ಫಿಲ್ಡ್ ಇನ್ ದಿ ಟೈರ್, ಇಟ್ಸ್ ವಾಲ್ಯೂಮ್ ಗೆಟ್ಸ್ ಇನ್ಕ್ರೀಸಸ್. ನೀವು ಟೆಂಪ್ರೇಚರ್ ಹೆಚ್ಚು ಮಾಡಿದಾಗ ಆ ಟೈರ್ ಒಳಗಿರುವಂಥ ಗ್ಯಾಸ್ದು ವಾಲ್ಯೂಮ್ನು ಏನಾಗುತ್ತೆ, ಹೆಚ್ಚಾಗುತ್ತೆ. ಓಕೆ, ಬಿಕಾಸ್ ಇಟ್ ಈಸ್ ದಿ ಟೈರ್ ಕನ್ಸಿಸ್ಟ್ ಆಫ್ ಏರ್ ಆ್ಯಂಡ್ ಏರ್ ಈಸ್ ಆ್ಯನ್ ಮಿಕ್ಸ್ಚರ್ ಆಫ್ ಗ್ಯಾಸ್. ಟೈರ್ ಒಳಗೆ ಏನಿರುತ್ತೆ ರೀ, ಏರ್ ಇರುತ್ತೆ. ಆ ಏರ್ನು ಏನು, ಇಟ್ ಈಸ್ ನಥಿಂಗ್ ಬಟ್ ಗ್ಯಾಸ್, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸ್. ಆ್ಯಂಡ್ ವೆನ್ ಟೆಂಪ್ರೇಚರ್ ಇನ್ಕ್ರೀಸಸ್, ದಿ ವಾಲ್ಯೂಮ್ ಆಫ್ ದ್ಯಾಟ್ ಗ್ಯಾಸ್ ಇನ್ಕ್ರೀಸಸ್. ಆ ಗ್ಯಾಸದ ವಾಲ್ಯೂಮ್ನು ಏನಾಗುತ್ತೆ, ಹೆಚ್ಚಾಗುತ್ತೆ. ಹೆಚ್ಚಾಗಿ ಆಗಿ ಆಗಿ ಲಾಸ್ಟಿಗೆ ಏನಾಗುತ್ತೆ, ಪ್ರೆಷರ್ ಹೆಚ್ಚು ಕ್ರಿಯೇಟ್ ಆಗಿ ಅಲ್ಲೇ ಟೈರ್ ಏನಾಗ್ಬಿಡುತ್ತೆ ರೀ, ಬ್ಲಾಸ್ಟ್ ಆಗಿಬಿಡುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಎಕ್ಸ್ಪ್ಲೇನ್ಡ್ ವಿತ್ ಚಾರ್ಲ್ಸ್ ಲಾ. ಆ್ಯಂಡ್ ಆಲ್ಸೋ ದಿ ಕಾನ್ಸೆಪ್ಟ್ ಆಫ್ hot air balloons can be also explained with the help of Charles law. So this is all about the Charles law.